ಸಮಾರಂಭಕ್ಕೆ ಸಿದ್ಧರಾಗ್ತಿದ್ದಾರಾ ಹೂವಳ್ಳಿ ಅಂಬರೀಶ್? ಶ್ರೀನಿವಾಸಪುರ ಕಸಬಾ ಹೋಬಳಿ ದಳಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೂವಳ್ಳಿ ಗ್ರಾಮದ ಕೃಷ್ಣಪ್ಪನವರ ಮಗ ಅಂಬರೀಶ್ ರವರು ಸಮಾಜ ಸೇವಕರೆಂದು ಹೂವಳ್ಳಿ ಗ್ರಾಮದಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ತಿರುಪತಿಯಿಂದ ವೆಂಕಟರಮಣ ಸ್ವಾಮಿಯ ವಿಗ್ರಹಗಳನ್ನು ತರಿಸಿ ನಾಡಿನ ಸಮಸ್ತ ಜನತೆಗೆ ದೇವರು ಒಳ್ಳೆಯದು ಮಾಡಲೆಂದು ಕಲ್ಯಾಣೋತ್ಸವವನ್ನು ಸಹ ನಡೆಸಿದ್ರು. ಅದೇ ರೀತಿಯಾಗಿ ಬಡವರು ಏನೇ ಸಭೆ ಸಮಾರಂಭಗಳು ಅಥವಾ ಮದುವೆಗಳು ಮಾಡಿದ್ರೂ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದು, ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಗುರುವಾರದಂದು ಕಸಬಾ ಹೋಬಳಿ ಹಾಗೂ ತಾಲೂಕಿನ ಹಲವು ಗ್ರಾಮಗಳಿಗೆ 100ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಿದ್ದು, ಹೂವಳ್ಳಿ ಅಂಬರೀಶ್ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ರಾಜಕೀಯ ರಂಗ ಪ್ರವೇಶ ಮಾಡಲು ಯುವಕರನ್ನ ಹಾಗೂ ಸಾರ್ವಜನಿಕರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ. ಇನ್ನು ಕಾರ್ಯಕ್ರಮ ಕುರಿತು ಮಾತನಾಡಿದ ಅಂಬರೀಶ್ ಅವರ ತಂದೆ ಕೃಷ್ಣಪ್ಪ, ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಗಣೇಶ ಮೂರ್ತಿಗಳನ್ನು ನೀಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡ್ತಿದ್ದೇವೆ. ಹಬ್ಬದ ದಿನದಂದು ಗಣೇಶನನ್ನ ವಿಶೇಷವಾಗಿ ಪೂಜಿಸಿ ಸಮಸ್ತ ನಾಡಿನ ಜನತೆಯ ಮೇಲೆ ದೇವರ ಕೃಪಕಟಾಕ್ಷ ಇರಲಿ ಅಂತ ಶುಭ ಹಾರೈಸಿದ್ರು. ಬಂಡಪಲ್ಲಿ ಮಂಜುನಾಥ್ರಿಂದ ಹೂವಳ್ಳಿ ಅಂಬರೀಶ್ ಅವರಿಗೆ ಶುಭ ಹಾರೈಕೆ. ಸಮಾಜ ಸೇವಕರಾದ ಹೂವಳ್ಳಿ ಅಂಬರೀಶ್ ಕುರಿತು ಬಂಡಪಲ್ಲಿ ಮಂಜುನಾಥ್ ಮಾತನಾಡಿ, ಅಂಬರೀಶ್ ಅವರ ಕುಟುಂಬ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬರ್ತಿದ್ದು, ಬಡವರು ಏನೇ ಸಮಸ್ಯೆ ಅಂತ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೈಲಾದಷ್ಟು ಸಹಾಯವನ್ನು ಮಾಡ್ತಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಗಳನ್ನು ತಂದು ಕಲ್ಯಾಣೋತ್ಸವವನ್ನು ಮಾಡಿದ್ರು. ಈಗ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಸುಮಾರು 100ಕ್ಕೂ ಹೆಚ್ಚು ಗ್ರಾಮಗಳಿಗೆ ಉಚಿತವಾಗಿ ವಿಗ್ರಹಗಳನ್ನು ನೀಡಿದ್ದು, ವಿಘ್ನೇಶ್ವರನ ಕೃಪಕಟಾಕ್ಷದಿಂದ ಅಂಬರೀಶ್ ಅವರ ಕುಟುಂಬಕ್ಕೆ ಸಾರ್ವಜನಿಕರ ಸೇವೆ ಮಾಡಲು ಇನ್ನಷ್ಟು ದೇವರು ಬಲ ನೀಡಲಿ, ಆಯಸ್ಸು ಐಶ್ವರ್ಯವನ್ನ ಕೊಡ್ಲಿ ಅಂತ ಸಹ ಶುಭ ಹಾರೈಸಿದ್ರು. ನಮ್ಮ ಅನಿಸಿಕೆ ಏನಿತ್ತು, ಗಣೇಶ ಪೂಜೆ ಎಲ್ಲದೂ ಒಂದು ಮೂರ್ತಿಗೆ ಕೊಡಬೇಕು ಅಂತ ನನ್ನ ಮಗ ನಾನು ಕೇಳಿದಾಗ ಅದು ನೀವು ಇಷ್ಟಪಟ್ಟೆ ಅಷ್ಟು ನೀವು ಪ್ಲಾನ್ ಮಾಡಿದ್ರು ದೇವ್ರ ಕಡೆ ನೋಡೋಣ ಅಂದ್ಬಿಟ್ಟು ದೊಡ್ಡ ಮಾತಾಡ್ತು. ಅದ್ರ ಪ್ರಕಾರವಾಗಿ ಈ ಕಸಬಾ ಹೋಬಳಿ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಿಗೆ ನೋಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಅದ್ರ ಪ್ರಕಾರ ಇದು ಆರಂಭ ಮಾಡ್ಕೊಂಡಿದ್ದೀವಿ. ಆ ದೇವರು ಗಣೇಶ ನಮಗೆ ಒಂದು ಆ ಹುಟ್ಟಿರ್ತಕ್ಕಂಥ ಪುಟ್ಟಿಗೆ ನಮ್ಮ ಮಗನ ಆಯುಷ್ಯವನ್ನು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ನೀವು ಬೆಳೆಯಬೇಕು ಅಂತ ನಿಮ್ಮನ್ನೆಲ್ಲ ಆ ದೇವರಿಗೆ ಪ್ರಾರ್ಥಿಸ್ತಾ ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಾವೇನು ಕೋಟೀಶ್ವರಲ್ಲ, ಬಡ ಕುಟುಂಬದಿಂದ ಓಟಿಗೆ ಬಂದಿರ್ತಕ್ಕಂಥ ಕುಟುಂಬದಿಂದ ಬಂದಿದ್ದೀವಿ. ಇವತ್ತು ಆ ಒಂದು ಕೋಟಿಗೆ ಯಾಕೆ ಏನು ಸಹಾಯ ಮಾಡ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನಾವು ಒಂದು ಆತ್ಮವಿಶ್ವಾಸಕ್ಕೋಸ್ಕರ ಮಾಡ್ತಾ ಇದ್ವಿ, ನಾವು ತೃಪ್ತಿಗೋಸ್ಕರ ಮಾಡ್ತಾ ಇದ್ವಿ. ನಾವೇ ಅದನ್ನು ಸುಮ್ಮನೆ ನಾವು ತೃಪ್ತಿಗೊಂಡ ಒಂದು ಇದಿದೆ, ನಾವೇನೋ ಮಾಡ್ತಾ ಇದ್ವಿ. ಬೇಡ, ನನ್ನ ಒಂದು ಅನಿಸಿಕೆ ಏನಿದೆ ಅನಿಸ್ಕೊಂಡಾಗ ನನ್ನ ಮಗ ನನ್ನ ಪೂರ್ತಿ ಸಹಕಾರ ಕೊಟ್ಟ. ನೀವು ಏನ್ ಮಾಡ್ತೀವಿ ಮಾಡಪ್ಪ ಅಂತ ಬಂದಿತ್ತು ಮಾಡ್ತಿದ್ದೇನೆ. ಅವರಿಗೆ ತಯಾರಿಸಿಲ್ಲ ಇದೆಲ್ಲ ಒಂದು ಸಹಕಾರ ಮತ್ತು ಚಿಕ್ಕ ತುಂಬಂತ ದೇವರು ನಿಮಗೊಂದು ಆಸ್ತಿ ಮಾಡಲಿ, ಆಶೀರ್ವಾದ ಮಾಡಬೇಕಂತ ಪ್ರಯತ್ನಿಸ್ತಾ ಈ ಒಂದು ಗಣೇಶ ಮೂರ್ತಿಗಳನ್ನ ಸುಮಾರು 90-95% ನಮ್ಮ ಹೆಸರು ಅತ್ಯುತ್ತಮ ನಾವು ಹಳ್ಳಿಗಳ ವಿಸರ್ಜನೆ ಮಾಡ್ತಾ ಇದ್ವಿ. ಆ ಒಂದು ಯೋಜನೆ ಕಾರಣಕ್ಕೆ ಕಾರ್ಯಕ್ರಮ ಸುಸೂತ್ರವಾಗಿ ನಮ್ಮ ದೇಶದ ಎಲ್ಲರೂ ಸಹಕರಿಸಿ ನಡೆಸಬೇಕೆಂದು ಪ್ರಯತ್ನ. ನನ್ನ ಹೆಸರು BN ಮಂಜುನಾಥ ಬಂಡಪಲ್ಲಿ. ಸರ್ವರಿಗೂ ಈ ಕರ್ನಾಟಕ ಜನತೆಗೆ ವಿನಾಯಕ ಚೌತಿ ಹಬ್ಬದ ಶುಭಾಶಯಗಳು. ಈ ದಿನ ಬಹಳ ಸಂತೋಷಕರವಾದ ವಿಷಯ ಏನಪ್ಪ ಅಂದರೆ, ಹೂವಳ್ಳಿ ಕೃಷ್ಣಪ್ಪನವರ ಸುಪುತ್ರರಾದಂಥ ಸನ್ಮಾನ್ಯ ಅಂಬರೀಶ್ ಅವರು ಸಮಾಜಕ್ಕೆ ಸೇವಕರಾದಂತಹ ಸುಮಾರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಉಚಿತವಾಗಿ ಎಲ್ರಿಗೂ ಮದುವೆ ಅದು ಇದು ಎಲ್ಲ ಉಚಿತವಾಗಿ ಎಲ್ಲ ಯಾರಾದರೂ ಹೋದರೆ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡುತ್ತಾ ಇದೇ 2-3 ತಿಂಗಳ ಹಿಂದೆ ಸ್ಕೂಲ್ಗೆ ಎಲ್ಲ ಇದು ಕ್ರೀಡಾ ಟ್ರೋಫಿಗಳನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಈ ದಿನ
ಗಣೇಶನ ಚೌತಿ ಹಬ್ಬಕ್ಕೆ ಸುಮಾರು 50ರಿಂದ 100 ಹಳ್ಳಿಗಳಿಗೆ ಗಣೇಶವನ್ನು ಉಚಿತವಾಗಿ ಸುಮಾರು ಊರುಗಳಿಗೆ ಉಚಿತವಾಗಿ ನೀಡಿರುತ್ತಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಸಮಾಜ ಉತ್ತಮ ಕೆಲಸಗಳನ್ನು ಮಾಡುತ್ತಾ ಅವ್ರಿಗೆ ಒಳ್ಳೆಯ ಹೆಸರು ಪಡಬೇಕಂತ ವಿನಾಯಕ ಚೌತಿಯಿಂದ ನಾನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.